ಇಲ್ಲ ಈಜಿಪುರ ಅಂತ ಇದು ನಿಮ್ ಕಾಲದಲ್ಲೇ ಪ್ರಾರಂಭ ಆಗಿದ್ದು 2014ರಲ್ಲಿ ಪ್ರಾರಂಭ ಆಗಿದ್ದು. ಅದಕ್ಕೆ ಮತ್ತೆ ನೀವೇ ಟೆಂಡರ್ ಕರೆದ್ರಿ, ಮತ್ತೆ ಅವನು ಲೆಟರ್ ಬರ್ದಿದ್ದಾನ ಒಂದು ನಿಮ್ಗೆ, ಬಹಳ ಸರ್ಕಾರ ದುಡ್ಡು ಕೊಡೋದಿಲ್ಲ, ನನಗೆ ಅನ್ಯಾಯ ಮಾಡಿದೆ, ನನ್ನ MOU ಮಾಡಿರೋಂಥದ್ದು ನೋಡಿ ಅದ್ರ ಪ್ರಕಾರ ಅಶೋಕ್ ಬಹಳ ಬುದ್ಧಿವಂತರು. ಕೊಡ್ತೀನಿ ನಾನು ಲೆಟರ್. ಬುಟ್ಬುಡಿ ಹಸದ್ ಮುನ್ರತ್ನ ಬಿಟ್ಬಿಟ್ಟು ಈಜಿಪುರ್ ತಗೊಂಡೋಯ್ತವನಲ್ಲ. ಅಲ್ಲ ಬೇಡ, ಅಲ್ಲಿಗೆ ಹೋಗೋದು ಇದು ಈಜಿಪುರ್ಗೆ ಬನ್ನಿ. ಈಜಿಪುರ್ ಹೇಳಿ ಅಧ್ಯಕ್ಷ, ಈಜಿಪುರದ್ದು ಆಗ್ತಾ ಇದೆ. ಈಗ ಕಾಂಟ್ರಾಕ್ಟರ್ ಚೇಂಜ್ ಮಾಡಿದೀವಿ. ಯಾರೋ ಸಿರ್ಕೆನೋ ಯಾರಿಗೋ ಕೊಟ್ಟಿದ್ದು, ಸಿರ್ಕೆ ಅಲ್ಲ ಸಿಂಪ್ಲೆಕ್ಸ್ ಹೊರಟೋದ್ರು. ತಿರ್ಗಾ ಅಡಿಷನಲ್ ಯಾರೋ ಒಬ್ರು ಕೊಟ್ಟಿದ್ದೀವಿ. ಇನ್ನೊಂದು 4-5 ತಿಂಗಳಲ್ಲಿ ಕಂಪ್ಲೀಟ್ ಆಗ್ತದೆ. ನಾನು ರಾಮಲಿಂಗಾರೆಡ್ಡಿ ಅವರು 4-5 ವಿಸಿಟ್ ಮಾಡಿದ್ದಾರೆ, ನಾನು 4-5 ವಿಸಿಟ್ ಮಾಡಿದ್ದೇನೆ, ನಮ್ಮ ಆಫೀಸರ್ಸ್ಗೆಲ್ಲ ಹಾಕಿದ್ದಾರೆ. ಸೊ ಬಹಳ ಪ್ರಾಬ್ಲಮ್ ಇತ್ತು, ಇದಾಯ್ತು. ಅನೇಕ ಬ್ರಿಡ್ಜ್ಗಳಿದೆ. ಹೌದೌದು, ಐ ಅಗ್ರಿ ವಿತ್ ಯು. ದುಡ್ಡು ಕೊಟ್ಟಿದ್ದೀವಿ, ರಿಲೀಸ್ ಮಾಡಿದೀವಿ. ಕೊಟ್ಟಿದ್ದೀವಿ, ವಿ ಆರ್ ಆನ್ ದಿ ಜಾಬ್. ಬಿಡಿ ಕೊಡ್ತೀವಿ ಬಿಡಿ, ಕಂಪ್ಲೀಟ್ ಮಾಡ್ತೀವಿ. ವಿಜಯಪುರ ದಟ್ ಇಸ್ ಇಂಪಾರ್ಟೆಂಟ್, ದಿಸ್ ಒನ್ ಮಾಡ್ತೇವೆ. ಒಂದು 4-5 ತಿಂಗಳು ಬೇಕು, ಕಂಪ್ಲೀಟ್ ಆಗ್ತದೆ. ಒಂದು 25 ಕೋಟಿ ರೂಪಾಯಿ ಪೆಂಡಿಂಗ್ ಇದೆ, ಅವ್ರಿಗೆ ರಿಲೀಸ್ ಮಾಡ್ತೀವಿ. ಅದನ್ನು ಜಸ್ಟ್ ರಿಲೀಸ್ ಇಟ್. ನಂಬರ್ 1. ಈ ಸಂಚಾರಯುಕ್ತ ಅಧ್ಯಕ್ಷರೇ, ನಾವು ಮಾಡಿದ ಉದ್ದೇಶ ಏನಪ್ಪಾ ಅಂತಂದ್ರೆ, ಅವ್ರು ಏನೇನೋ ಇನ್ನ ಜಕ್ಕೂರಲ್ಲೂ ಕೂಡ ಅದು ಏಪ್ರಿಲ್ ಅಲ್ಲಿ ಅಲ್ಲೂ ಕೂಡ ಅಲ್ಲೊಂದು ಆಗ್ತಾ ಇರ್ಬೇಕಾದ್ರೆ, ಹೊಸಕೇರಳ್ಳಿದ ಈಗಾಗಲೇ ಕಂಪ್ಲೀಟ್ ಆಗಿದೆ. ಹೊಸಕೇರಳ್ಳಿ ಬ್ರಿಡ್ಜ್ ಇದು PS ಕಾಲೇಜ್ ಹತ್ರ ದಟ್ ಹಸ್ ಬಿನ್ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಕಂಪ್ಲೀಟ್ ಆಗಿದೆ. ಅದು ಹೊಸಕೇರಳ್ಳಿ ಅಂಡ್ PS ಕಾಲೇಜ್ ಐ ಥಿಂಕ್ ಕಂಪ್ಲೀಟ್ ಆಗಿದೆ ಅಲ್ಲ ಅದು ಕಂಪ್ಲೀಟ್. ಅದು ಮಾಡೋಣ, ಅದನ್ನು ವಿ ಆರ್ ಅಟ್ ಇಟ್. ಬನಶಂಕರಿ ಅದು ರೌಂಡು ನೀವು ಹೇಳ್ತಾ ಇರೋದು. ಹೌದೌದು, ನಿಮ್ಮ MP ಅದನ್ನ ಅದ್ರ ಬಗ್ಗೆ ಮಾತಾಡಿದ್ರು. ನಮಗೂ ರಾಮಲಿಂಗಾರೆಡ್ಡಿ ಅವರಿಗೆಲ್ಲ ಬರ್ತೈತೆ, ಅದು ಮಾಡ್ತೀವಿ. ಅದಕ್ಕೋಸ್ಕರ ಇದನ್ನ ಸೊ ಯಲಂಕಾದ ಒಂದು ಹಂಗೆ ಉಳ್ಕೊಂಡಿದೆ. ಈಗ ಇವರಿಲ್ಲ, ವಿಶ್ವನಾಥ್ ಎಲ್ಲ ಯಲಂಕಾದ ಡಿಸೆಂಬರ್. ನೆಲಮಂಗಲ ಕ್ರಾಸ್ ಒಂದು ಮಾಡಿ ಅಣ್ಣ, ದಯಮಾಡಿ. ನೆಲಮಂಗಲ ಕ್ರಾಸ್ ವೀಕೆಂಡ್ ಅಲ್ಲಿ 2 ದಿವಸ 1.5 ಗಂಟೆ ಸ್ಟಾಕ್ ಆಗ್ತದೆ. ಬೆಂಗಳೂರಿಗೆ ಸಂಬಂಧಪಟ್ಟಿದ್ದಣ್ಣ. ಅಶ್ವಥ್ ನಾರಾಯಣ ಇವ್ರು ಯಾರೋ ಅದು ಸ್ಟೇಟ್ ಗವರ್ನಮೆಂಟ್ ಬರಲ್ಲ ಅಣ್ಣ, ನ್ಯಾಷನಲ್ ಹೈವೇ ಮಾಡಬೇಕು. ಮಂಗಳೂರು ವೀಕೆಂಡ್ ಅಲ್ಲಿ ಒಂದು ಮನೆ ಸಭಾಧ್ಯಕ್ಷರೇ, ವೀಕೆಂಡ್ ಅಲ್ಲಿ ಬೆಂಗಳೂರಿನಿಂದ ಸಹಸ್ರಾರು ವೆಹಿಕಲ್ಗಳು ಯಾವುದು ಸೌತ್ ಕೇಂದ್ರ, ನಾರ್ತ್ ಕೇಂದ್ರ, ಚಿಕ್ಕಮಂಗ್ಳೂರು, ಮಂಗಳೂರು ಸೈಡ್ ಹೋಗ್ತದೆ. ಆ ಕಡೆಯಿಂದ ಬರಬೇಕಾದ್ರೆ 1.5 ಗಂಟೆ ಟ್ರಾಫಿಕ್ ಜಾಮ್ ಆಗ್ತದೆ ನೆಲಮಂಗಲ ಕ್ರಾಸ್ ನಲ್ಲಿ. ಅದು ಬೆಂಗಳೂರಿಗೆ ಸಂಬಂಧಪಟ್ಟಂತ ವಿಚಾರ. ದಯಮಾಡಕ್ಕೆ ಆಲ್ಟರ್ನೇಟ್ ಆಗಿ ಏನಾದ್ರು ಮಾಡಬೇಕು ಅಂತ ತಮ್ಮ ಮೂಲಕ ಮನೆ ಉಪಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಫ್ಲೈಓವರ್ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಟೌನ್ ಹಾಲ್ ಒಂದು ಫ್ಲೈಓವರ್ ಮಾಡಿ ಅಂತ ಮನವಿ ಮಾಡಿದ್ದೀವಿ. ಇದು ಕೇಳ ಮೇಲೆ ಉತ್ತರ ಕೊಡಿ ದಯವಿಟ್ಟು ಸರ್. ಒಂದೇ ಸರ್, ನಮ್ಮ ಉತ್ತರ ಕರ್ನಾಟಕ ಸರ್, ಇದು ಹೆಬ್ಬಾಳ ಫ್ಲೈಓವರ್ ತಾವು ಓಪನಿಂಗ್ ಮಾಡಿದಿರಿ ಸರ್. ಸಭಾಧ್ಯಕ್ಷರೇ, 1 ಮಿನಿಟ್ ಅಣ್ಣ, ಒಬ್ಬೊಬ್ರು ಮಾತಾಡಿಯಪ್ಪ, ಯಾಕೆ ಹೇಗೆ ಮಾಡ್ತಾರೆ ನೀವು? ಒಂದ್ ನಿಮಿಷ ಇಳ್ಳಾಗಲ್ಲ, ಸುಮ್ಮನೆ ನಾನು ಮುಗಿಸ್ಬಿಡ್ತೀನಿ, ಆಮೇಲೆ ಬೇಕಾದ್ರೆ ಮಾತಾಡ್ತೀನಿ. ಟೈಮ್ ಕೊಟ್ರೆ ಉತ್ತರ ಇದನ್ನು ಕೊಡ್ತೀರಿ ಸರ್. ನೆಲಮಂಗಲ ಜೊತೆ ಇದನ್ನು ಕೊಡಿ ಸರ್ ಅಂತ ದಯವಿಟ್ಟು. ನೀವು ಶೈಲೇಂದ್ ಸರ್ ಪ್ಲೀಸ್ ಸರ್, ಹೆಬ್ಬಾಳ ಫ್ಲೈಓವರ್ ತಾವು ಓಪನಿಂಗ್ ಮಾಡಿದಿರಿ ಸರ್. ಅಲ್ಲಿ ಸರ್ ಟ್ರಾಫಿಕ್ HMT ಹತ್ರ ನಾವು 30-35 ಸರ್ಕಾರ ನೋಟ್ ಮಾಡಿದೆ, ಕೂತ್ಕೊಳ್ಳಿ ಸರ್. ಕರ್ನಾಟಕದವ್ರು ಬಹಳ ಜನ ನೀವು ಹೇಳಿದಿರಿ ಮೊನ್ನೆ, ಅದನ್ನು ಬೆಂಗಳೂರದವರೇ ಮಾತಾಡಬೇಕು. ಮೊನ್ನೆ ತಾವು ಮಾತಾಡಿದಿರಿ, ಆಯ್ತು, ಓಕೆ. HMT ಹತ್ರ 35 ಮಿನಿಟ್ ಹೇಳಿದಿರಿ, ಎಲ್ಲ ನಮ್ಗೆ ಹೇಳಿದ್ರಪ್ಪ, ಮತ್ತೆ ಅದನ್ನ ಯಾಕೆ ಹೇಳ್ತೀರಿ? ಈಗ ನಮ್ಮ ಇವರು ಅಶ್ವಥ್ ನಾರಾಯಣ ಮಾತಾಡಿದ್ದಾರೆ. ನೆಲಮಂಗಲ ರೋಡ್ ಇದನ್ನ ಜಿಂದಾಲ್ದ ಬಗ್ಗೆ ಅವ್ರು ಪ್ರಸ್ತಾವನೆ ಮಾಡಿದ್ದು ಮಾತಾಡಿದ್ದಾರೆ. ಗೊತ್ತಿದೆ, ತುಮಕೂರಿಂದಾಗ್ಲಿ ಹಾಸನಿಂದಾಗ್ಲಿ ಬರ್ಬೇಕಾದ್ರೆ ಬಹಳ ತೊಂದರೆ ಆಗ್ತಾ ಇದೆ. ಅದಕ್ಕೆ ಈ ವರ್ಷ ಬಜೆಟ್ ಅಲ್ಲಿ ಇನ್ನೊಂದು ಆಲ್ಟರ್ನೇಟಿವ್ ಏನ್ ಯೋಚನೆ ಮಾಡಿದೀವಿ ಅಂತಂದ್ರೆ, ಹಿಂದೆ 2006-08 ಒಂದು ನೋಟಿಫಿಕೇಶನ್ ಆಗಿದೆ. ಏನಪ್ಪಾ ಅಂದ್ರೆ ಸೊಂಡೆಕೊಪ್ಪ ನೆಲಮಂಗಲ, ಸೊಂಡೆಕೊಪ್ಪ, ತಾವರೆಕೆರೆ, ಬಿಡದಿ ಅಲ್ಲಿವರೆಗೂ ಒಂದು ರೋಡ್ ಮಾಡಿ ಅಟ್ಲೀಸ್ಟ್ ಒಂದು ರೋಡ್ ನ ಕಂಜೆಸ್ಟ್ ಈಸಿ ಮಾಡಬೇಕು ಅಂತ ಹೇಳಿ ಒಂದು ರೋಡ್ ನ ಇದೆ. ಅದನ್ನು ಕೂಡ ತಗೋಬೇಕು ಅಂದ್ಬಿಟ್ಟು ಈ ವರ್ಷ ಈಗಾಗಲೇ ಮಾಡಿದೀವಿ ಸರ್. ತುಂಬಾ ಧನ್ಯವಾದಗಳು. ಪ್ರಸಕ್ತ ಯಾಕೆಂದ್ರೆ ಆ ರೋಡ್ ಮಾಡಲಿಲ್ಲ ಅಂದ್ರೆ, ಯಾಕೆಂದ್ರೆ ನೀವು ಕೆಲವರು ಕುಣಗಲಿಂದ ಬರ್ಬೇಕಾದ್ರೆ ಮಾರ್ಗ ಮುಖಾಂತರ ಬರ್ತಾ ಇದ್ದೀರಿ, ಅದನ್ನು ಕೂಡ
ನಮ್ಮ ಈ ಶೋಭಾ ಕಾರಂಜಿ ಅವರು ಮತ್ತು ಸೋಮಶೇಖರ್ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ. ಅವ್ರೇನಪ್ಪಾ ಅಂತಂದ್ರೆ ತಾವರೆಕೆರೆವರೆಗೂ ಇದನ್ನ ಮೆಟ್ರೋ ತಗೊಂಡು ಹೋಗ್ಬೇಕು ಅಂತ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿಗೆ ಒಂದು ಡಬಲ್ ಡೆಕ್ಕರ್ ಹಾಕ್ಬೇಕು ಅಂತಾನು ಯೋಚನೆ ಮಾಡಿದೀವಿ ಅದಕ್ಕೆ. ಯಾಕೆಂದ್ರೆ ಅಲ್ಲಿವರೆಗೂ ಆ ಮಾಗಡಿ ರೋಡ್ ಕೂಡ ಬಹಳ ವಿಪರೀತ ಟ್ರಾಫಿಕ್ ಆಗ್ಬಿಟ್ಟಿದೆ. ದಯಮಾಡಿ ಮಾಡ್ಕೊಡಿ ಸರ್. ಅದು ಟ್ರಾಫಿಕ್ ಆಗಿದೆ. ಕೆಲವರು ಇದನ್ನ ಹಾಸನ ಕಡೆಯಿಂದ ಬರೋರಿಗೆ ಅದೊಂದು ರೋಡ್, ಇನ್ನೊಂದು ಸೊಂಡೆಕೊಪ್ಪ ಮೇಲೆ ಪಕ್ಕದಲ್ಲಿ ಬಂದು ಈಸ್ ಔಟ್ ಆಗಕ್ಕೆ ಟ್ರಾಫಿಕ್ ಈಗ ಸಾಲ್ತಾ ಇಲ್ಲ. ಸರ್ ಒಂದು ಸರ್ ಸೊಂಡೆಕೊಪ್ಪ ನೆಲಮಂಗಲದಿಂದ ಸೊಂಡೆಕೊಪ್ಪ ತಾವರೆಕೆರೆಗೆ ಮತ್ತೆ ಮೈಸೂರು ರೋಡಿಗೆ ಜಾಯಿನ್ ಆಗ್ತಕ್ಕಂಥ ಒಂದು ಮಾಡಿ ಸರ್. ಅದೇ ಅಪ್ಪ ಸುರೇಶ್, ಅದೇ ನೀವ್ ಹೇಳೋ ಸಜೆಷನ್. ಹಿಂದೆ ನೋಟಿಫಿಕೇಶನ್ ಆಗಿದೆ, 100 ಮೀಟರ್ಗೆ ನೋಟಿಫಿಕೇಶನ್ ಆಗಿದೆ. ನೋಟಿಫಿಕೇಶನ್ ಆಗಿತ್ತು ಸರ್. ಕೂತ್ಕೊಳ್ಳಿ ನಿಮಿಷ ನೀವು. ಯಾಕೆಂದ್ರೆ ಆ ತುಮಕೂರು ರೋಡು ಪ್ಲಸ್ ಮೈಸೂರು ಇದು ಹಾಸನ್ ರೋಡು, ಇವೆರಡು ರೋಡು ವಿಪರೀತ ಸೇರ್ಕೊಂಡು ಆ ರೋಡ್ಗೆ ಬಹಳ ಐ ಥಿಂಕ್ ಮುನ್ರಾಜ್ಗೆ ಬಹಳ ಆ ಕ್ಷೇತ್ರದವರು ಈಚೆ ಬರಕ್ಕೆ ಆಗ್ತಾ ಇಲ್ಲ ಅಲ್ಲಿಂದ. ಸೊ ಅದಕ್ಕೆ ಬೇರೆ ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ. ಈ ಸತಿ ಬಜೆಟ್ ಅಲ್ಲೂ ಸೇರಿದೀವಿ. BMRD ಇಂದ ತಗೋಬೇಕು ಅಂತ ಹೇಳಿ ಈಗಾಗಲೇ ಒಂದು ಪ್ರಸ್ತಾವನೆ ಇದೆ, ಮುಖ್ಯಮಂತ್ರಿಗಳು ಸೇರಿಸಿದ್ದಾರೆ. ಅದಕ್ಕೆ ಕೂಡ ಟ್ರಾಫಿಕ್ ನ ಬೆಂಗಳೂರು ಸಿಟಿಗೆ ಕಡಿಮೆ ಮಾಡಕ್ಕೋಸ್ಕರ ಹಂಗೆ ಪಾಸ್ ಆನ್ ಮಾಡಬೇಕು. ಬೆಂಗಳೂರು ಸಿಟಿ ಒಳಗಡೆ ಬರದೆ ಅದನ್ನ ಯಾವ ರೀತಿ ನಾವು ತುಮಕೂರು ರೋಡ್ಗೆ ಇದಕ್ಕೆ ಮೈಸೂರು ರೋಡ್ಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ಮಾಡ್ತಾ ಇದೀವಿ. ವಿಲ್ ಡೂ ಇಟ್. ಕೂತ್ಕೊಳ್ಳಿ.